ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟಲ್ಲಿ ಹಲವಾರು ಕಾರ್ಗಳಿದೆ. ಒಂದರಲ್ಲಿ ಫೀಚರ್ಸ್ ಜಾಸ್ತಿ ಇದೆ, ಇನ್ನೊಂದರಲ್ಲಿ ಒಳ್ಳೆ ಎಂಜಿನ್ಸ್ ಇದೆ, ಇನ್ನೊಂದು ನೋಡೋಕ್ಕೆ ಚೆನ್ನಾಗಿದೆ. ಆದರೆ ಒಂದು ಎಲಿಗೆಂಟ್ ಆಗಿರುವಂಥ ಎಸ್ ಯು ವಿ ಅಂದರೆ ಇದೇ ನೋಡಿ. ಇದೇ ಹೊಸ ಸ್ಕೋಡಾ ಕೂಶ್ಯಾಕ್. ಇದಕ್ಕೊಂದು ಫೇಸ್ ಲಿಫ್ಟ್ ಕೂಡ ಬಂದಿದೆ. ಆಮೇಲೆ ಕೆಲವು ಟೆಕ್ನಿಕಲ್ ಅಪ್ಡೇಟ್ಸು ಇದೆ, ಬರೀ ಕಾಸ್ಮೆಟಿಕ್ ಅಲ್ಲ. ಇದನ್ನೆಲ್ಲ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಮುಂಡೋಟ್ ಪ್ಯಾಲೇಸ್ ಜೈಪುರಲ್ಲಿದ್ದೀವಿ, ಬನ್ನಿ ನೋಡೋಣ. ಈ ಎಲ್ಲ ಕಾರ್ಗಳಲ್ಲೂ DRL ನೋಡ್ತೀರಾ, ಇಂಟರ್ ಕನೆಕ್ಟೆಡ್, ತುಂಬ ಮುಖಕ್ಕೆ ಹೊಡೆದಂಗಿರುತ್ತೆ. ಆದರೆ ಇದರಲ್ಲಿ ಎಷ್ಟು ನೀಟ್ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೆಳಗೋಗಿ ಗ್ರಿಲ್ ಒಳಗಡೆ ಬರುತ್ತೆ, ಈ ವರ್ಟಿಕಲ್ ಸ್ಲ್ಯಾಟ್ಸ್ ಅದನ್ನ ಕಟ್ ಮಾಡುತ್ತೆ. ಸೊ ಆ ಕನೆಕ್ಟೆಡ್ ಫೀಲು ಇದೆ, ಎಲಿಗೆಂಟಾಗೂ ಇದೆ. ಬಿಟ್ಟರೆ ಗ್ರಿಲ್ ಸ್ವಲ್ಪ ಅಪ್ಡೇಟ್ ಆಗಿದೆ. ಈ ಫ್ರಂಟ್ ಸ್ಕಿಡ್ ಪ್ಲೇಟ್ ಅಪ್ಡೇಟ್ ಆಗಿದೆ. ಡಿಸೈನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಇನ್ಕ್ಲೂಡಿಂಗ್ ದ ಹೆಡ್ ಲ್ಯಾಂಪ್ ಸೆಟಪ್. ಈಗ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಸೈಡಲ್ಲಿ ತುಂಬ ಬದಲಾವಣೆಗಳಿಲ್ಲ. ಆದರೆ ಏನು ಮೇಯ್ನಾಗಿ ನೋಟಿಸ್ ಮಾಡಬೇಕಂದ್ರೆ ಅಲಾಯ್ ವೀಲ್ಸ್. ಇದರಲ್ಲಿ ನೀವು ನೋಡ್ತಾ ಇರೋದು 17 ಇಂಚ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್. ಇದು ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ಮಾಂಟೆ ಕಾರ್ಲೋ ಬೇರೆ ಇದೆ, ಸ್ಪೋರ್ಟ್ ಲೈನಿಗೆ ಫುಲ್ ಬ್ಲ್ಯಾಕ್ ಇದೆ. ಆಮೇಲೆ ಬೇಸ್ ವೇರಿಯಂಟ್ ಇರುತ್ತಲ್ಲ, ಕ್ಲಾಸಿಕ್ ಪ್ಲಸ್ ಅಂತ ಕರೀತಾರೆ, ಅದರಲ್ಲೂ ಕೂಡ 16 ಇಂಚ್ ಅಲಾಯ್ಸ್ ಬರುತ್ತೆ. ನಿಮಗೆ ಬೇಸ್ ವೇರಿಯಂಟಲ್ಲಿ ತುಂಬ್ಸ್ ಫೀಚರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾದ್ರೆ ಫ್ಲೈವೀಲ್ ಅಫಿಷಿಯಲ್ ಅಥವಾ ಶ್ರೀಗಂಧ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹೊಡೀರಿ, ಒಂದು ಡೀಟೇಲ್ಡ್ ರೀಲ್ ಅದ್ರ ಬಗ್ಗೆ ಮಾಡಿ. ಸ್ಕೋಡಾ ಅವ್ರು ಯಾವಾಗಲೂ ಒಂದು ಮಾಂಟೆ ಕಾರ್ಲೋ ಎಡಿಷನ್ ಅಂತ ಲಾಂಚ್ ಮಾಡ್ತಾರೆ, ವಿಚ್ ಇಸ್ ಯೂಶಲಿ ಲೇಟರ್, ಕಾರ್ ಜೊತೆಯಲ್ಲಾಗಲ್ಲ. ಆಮೇಲೆ ಒಂದು ಸ್ಪೆಷಲ್ ಎಡಿಷನ್ ಥರ. ಬಟ್ ಈಗ ಒಟ್ಟಿಗೆ ಲಾಂಚ್ ಮಾಡಿದ್ದಾರೆ ಅಂತ ತಿಳಿಸಿದ್ದೆ. 8 ಕಲರಲ್ಲಿ ಆಪ್ಷನ್ ಬರುತ್ತೆ. ಅದರಲ್ಲಿ ಡ್ಯುಯಲ್ ಟೋನ್ ಮೋಸ್ಟ್ ಆಫ್ ದೆಮ್ ಸಿಗೋದು ಮಾಂಟೆ ಕಾರ್ಲೋ ಅಲ್ಲೇ. ಸೊ ರೂಫು ಬ್ಲ್ಯಾಕ್ಔಟ್ ಆಗಿರುತ್ತೆ. ಅದೇ ಥರ ಸ್ಪೋರ್ಟಿಯರ್ ವರ್ಷನ್ ಆಗಿರೋದ್ರಿಂದ ನಮಗೆ ಬೇರೆ ಹಲವಾರು ಎಲಿಮೆಂಟ್ಸು ಕೂಡ ಬ್ಲ್ಯಾಕಲ್ಲಿ ನೋಡ್ಬೋದು. ಫ್ರಂಟ್ ಗ್ರಿಲ್ಲಲ್ಲಿ ಕ್ರೋಮ್ ಡಿಲೀಟ್ ಆಗುತ್ತೆ, ಕಂಪ್ಲೀಟ್ ಬ್ಲ್ಯಾಕ್, ಪಿಯಾನೋ ಬ್ಲ್ಯಾಕ್ ಅಥವಾ ಗ್ಲಾಸಿ ಬ್ಲ್ಯಾಕ್ ಫಿನಿಷಲ್ಲಿರುತ್ತೆ. ಆಮೇಲೆ ಹೊರಗಡೆ ORVMs ಅಂತ ಏನು ಹೇಳ್ತೀವಿ, ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಬರುತ್ತೆ ಅಥವಾ ಡಾರ್ಕ್ ಕ್ರೋಮಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಡೋರ್ ಹ್ಯಾಂಡಲ್ಸು ಡಾರ್ಕ್ ಕ್ರೋಮ್ ಆಗುತ್ತೆ ಕ್ರೋಮಿಂದ. ಇದು ಕೆಲವು ಚೇಂಜಸ್ಸು. ಆಮೇಲೆ ಫ್ರಂಟ್ ಫೆಂಡರಲ್ಲಿ ಮಾಂಟೆ ಕಾರ್ಲೋ ಬ್ಯಾಜ್ ಬರುತ್ತೆ. ಹಿಂದೆ ಬೂಟಲ್ಲೂ ಕೂಡ ಮಾಂಟೆ ಕಾರ್ಲೋ ಬ್ಯಾಜ್ ಬರುತ್ತೆ. ಜೊತೆಯಲ್ಲೇ 1.5 TSI ಅನ್ನೋ ಬ್ಯಾಜ್ ಕೂಡ ಸಿಗುತ್ತೆ, ವಿಚ್ ಸಿಗ್ನಿಫೈಸ್ ಯು ಹ್ಯಾವ್ ದ ಮೋರ್ ಪವರ್ಫುಲ್ ಎಂಜಿನ್ ಅಂತ. ಅಲ್ಲಿ ನೋಡಿ, ಮೇಲ್ ನೋಡ್ತಾ ಇರೋದು ಪ್ಯಾನರಾಮಿಕ್ ಸನ್ ರೂಫು ಬರುತ್ತೆ. ಆಮೇಲೆ ಬೇಸ್ ವೇರಿಯಂಟಲ್ಲಿ ಚಿಕ್ಕ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟು ಶಾರ್ಕ್ ಫಿನ್ ಆಂಟೆನಾ, ಇಂಟಿಗ್ರೇಟೆಡ್ ಸ್ಪಾಯ್ಲರ್, ಹಿಂದೆ ವೈಪರ್, ರೇರ್ ಡಿಫಾಗರ್ ಕೂಡ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಸ್ಕೋಡಾ ಲೆಟರಿಂಗ್ ಇಲ್ಯುಮಿನೇಟೆಡ್ ಆಗಿದೆ ವಿತ್ ಕನೆಕ್ಟೆಡ್ ಟೇಲ್ ಲ್ಯಾಂಪ್. ಅದು ಬಿಟ್ಟು ಇಲ್ಲೂ ಸ್ವಲ್ಪ ಡಿಸೈನ್ ಚೇಂಜಸ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ರೇರ್ ಲುಕ್ಸ್. ಒಳಗಡೆ ಬೂಟು ನಿಮಗೆ 491 ಲೀಟರ್ಸ್ ಬರುತ್ತೆ. ಡೀಪಾಗೂ ಕೂಡ ಇದೆ. ಇಲ್ಲಿ ಆಲ್ರೆಡಿ ನೀವು ಸುಮಾರು ಬ್ಯಾಗ್ ನೋಡ್ತಾ ಇದ್ದೀರಾ. ಸೊ ಒಳ್ಳೆ ಸ್ಟೋರೇಜು ಸಿಗುತ್ತೆ. ಇಲ್ಲೊಂದು ಸಿಂಪ್ಲಿ ಕ್ಲೆವರ್ ಫೀಚರ್, ಕ್ಲೋಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸ್ಕೋಡಾ ಕೂಶ್ಯಾಕಿನ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಅಂದರೆ ಎಲಿಗೆಂಟ್ ಆಗಿದೆ, ಸಿಂಪಲ್ ಆಗಿದೆ ಆ್ಯಂಡ್ ಮೋರ್ ಸ್ಪೇಷಿಯಸ್ ಫೀಲ್ ಕೊಡುತ್ತೆ. ಅದು ಹೇಗೆ ಅಂದರೆ ಇವರ ಬ್ಲ್ಯಾಕ್ ಆ್ಯಂಡ್ ಬೇಜ್ ಇಂಟೀರಿಯರ್ ಥೀಮ್ ಹಾಗೂ ಕಲರ್ಸಿಂದ. ಬೇಜ್ ಎಲ್ಲ ಕಡೆ ಬರುತ್ತೆ. ಲೆದರೆಡ್ ಸೀಟ್ಸ್ ಆಗಿರ್ಬೋದು, ರೂಫ್ ಆಗಿರ್ಬೋದು. ಆಮೇಲೆ ಹಲವಾರು ಕ್ರೋಮ್ ಎಲಿಮೆಂಟ್ಸು ಕೂಡ ಇದೆ, ಆ ಪ್ರೀಮಿಯಮ್ನೆಸ್ ಜಾಸ್ತಿ ಮಾಡೋಕ್ಕೆ. ನಮ್ಮ ಜೊತೆ ಇವತ್ತು 5ನೇ ವರ್ಷ ವರ್ಲ್ಡ್ ಕಾರ್ ಅವಾರ್ಡ್ ಜೂರರ್ ಹಾಗೂ ಮುಂಚೆ ಇಂಡಿಯನ್ ಕಾರ್ ಆಫ್ ದಿ ಇಯರ್ ಜೂರರ್, ಅದಾದಮೇಲೆ ನಮ್ಮ ಫ್ಲೈವೀಲ್ ಫೌಂಡರ್, ಚೇರ್ಮನ್, ಗಾಡ್ ಫಾದರ್ ಹಾನಿ ಮುಸ್ತಫಾ ಅವರು. ಸೊ 2 ಇಂಟೀರಿಯರ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಬೇರೆ ಕಾರಲ್ಲೆಲ್ಲ ಕೂಶ್ಯಾಕಲ್ಲಿ, ಆಮೇಲೆ ಇದು ಮಾಂಟೆ ಕಾರ್ಲೋ ಎಡಿಷನ್. ನಿಮಗೆ ಯಾವ್ದು ಇಷ್ಟ ಆಯಿತು? ನನಗೆ ಮಾಂಟೆ ಕಾರ್ಲೋ ಇಷ್ಟ. ಯಾಕೆ? ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಚೆನ್ನಾಗಿದೆ. ರೆಡ್ ಆಕ್ಸೆಂಜರ್ ತುಂಬ ಚೆನ್ನಾಗಿದೆ. ಸೂಪರ್. ನಮಗೆ ಗಿಫ್ಟ್ ಕೊಡ್ತೀರಾ? ಯು ಗೆಟ್ ಟು ಗಿವ್ ಮೀ ದ ಗಿಫ್ಟ್. ಐ ಗಾಟ್ ಅ ಚಾನ್ಸ್ ಟು ಡ್ರೈವ್ ದ ಕಾರ್. ಕಂಟಿನ್ಯೂ. ಥ್ಯಾಂಕ್ ಯು. ಈಗ ಇದರ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ. ನಮಗೆ ಸ್ಟ್ಯಾಂಡರ್ಡ್ ಕಾರಲ್ಲಿ ಲೈಟ್ ಕಲರ್ಸ್ ಬರುತ್ತೆ, ಬೇಜ್. ಆದರೆ ಇದು ಮಾಂಟೆ ಕಾರ್ಲೋ ಎಡಿಷನ್. ಮಾಂಟೆ ಕಾರ್ಲೋ ಎಡಿಷನಲ್ಲಿ ಫುಲ್ ಬ್ಲ್ಯಾಕ್ಡ್ ಔಟ್ ಇಂಟೀರಿಯರ್ಸ್ ಇದೆ. ಜೊತೆಯಲ್ಲಿ ಇದೊಂದು ಸಖತ್ತಾಗಿರೋ ರೆಡ್ ಆಕ್ಸೆಂಟ್ಸ್ ಇದೆ. ಆಮೇಲೆ ಸೀಟು ಕೂಡ ಬ್ಲ್ಯಾಕ್ಡ್ ಔಟ್ ಆಗಿದೆ, ವೆಂಟಿಲೇಟೆಡ್ ಇರೋದ್ರಿಂದ ಪರ್ಫರೇಷನ್ಸ್ ಇದೆ. ತುಂಬ ಸ್ಪೋರ್ಟಿ ಡಿಸೈನ್. ಮಾಂಟೆ ಕಾರ್ಲೋ ಅಂದರೆ ಇವರ ಸ್ಪೋರ್ಟಿಯರ್ ವರ್ಷನ್. ಜೊತೆಯಲ್ಲೇ ರೆಡ್ ಲೈನ್ಸ್ ಬರುತ್ತೆ. ಈಗ ಸ್ಪೋರ್ಟಿಯರ್ ವರ್ಷನ್ ಅಂದರೆ ಏನು ಎಕ್ಸ್ಟ್ರಾ ಬೇರೆ ಏನು ಸಿಗಲ್ಲ ಇದರಲ್ಲಿ ಇನ್ ಟರ್ಮ್ಸ್ ಆಫ್ ಮೆಕ್ಯಾನಿಕ್ಸ್. ಇದು ಒಂದು ಸ್ಟೈಲೈಸ್ಡ್ ವರ್ಷನ್ ಅಂತ ಹೇಳ್ಬೋದು. ಇಲ್ಲೊಂದು 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ. ಪವರ್ಡ್ ಬೈ ಗೂಗಲ್ ಕ್ಲೌಡ್ ಅಂತೆ. ಗೂಗಲ್ ಜೆಮಿನೈ ಅಲ್ಲ, ಗೂಗಲ್ ಕ್ಲೌಡ್. ಸೊ ಇಟ್ ಹ್ಯಾಸ್ ಆಕ್ಸೆಸ್ ಟು ಅ ಲಾಟ್ ಆಫ್ ಡೇಟಾ. ನಿಮ್ಮ ವಾಯ್ಸ್ ಕಮೆಂಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಇದೆ. ತುಂಬ ಕ್ಲೀನ್, ಸಿಂಪಲ್
ಯೂಸರ್ ಇಂಟರ್ಫೇಸ್ ಇದೆ, ಲೈಟ್ ಕಲರ್ಸ್, ಗುಡ್ ಆನ್ ದಿ ಐ, ಮುಖಕ್ಕೆ ಹೊಡೆಯಲ್ಲ. ಈಗ ಹೊಸದಾಗಿರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕೂಡ 10.25 ಇಂಚ್ ಫುಲ್ಲಿ ಡಿಜಿಟಲ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸ್ಟೇರಿಂಗ್ ವೀಲ್ ಎಲ್ಲ ಯೂಶುವಲ್ ಸ್ಕೋಡಾ ಥರನೇ ಇದೆ, 2 ಸ್ಪೋಕ್, ಇಲ್ಲೊಂದು 3rd 4 ಸ್ಪೋಕ್ ಅನ್ಬೋದು, ಖಾಲಿ ಜಾಗ ಬರುತ್ತೆ. ಮತ್ತು ಕೆಳಗಡೆ ನಿಮಗೆ AC ಕಂಟ್ರೋಲ್ಸ್ ಆಟೋಮ್ಯಾಟಿಕ್, ಈವನ್ ಬೇಸ್ ವೇರಿಯಂಟಲ್ಲೂ ಕೂಡ ಸಿಗುತ್ತೆ. ನಿಮ್ಗೆ ಸ್ವಲ್ಪ ಫಿಸಿಕಲ್ ಬಟನ್ಸ್ ಇದೆ, ಆಟೋ ಸ್ಟಾರ್ಟ್ ಸ್ಟಾಪ್ ಹಾಗೂ ಲಾಕ್, ಹಜಾರ್ಡ್ ಲೈಟ್, ಆಮೇಲೆ ವೆಂಟಿಲೇಟೆಡ್ ಸೀಟ್ಸ್ಗೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಟಾಪ್ ಎಂಡ್ ಕಾರ್ಸಲ್ಲಿ 2 ಡ್ರೈವರ್ ಕೋ ಪ್ಯಾಸೆಂಜರ್ 2 ಸೀಟು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ, ತುಂಬಾ ಯೂಸ್ ಆಗುತ್ತೆ. ಫ್ರಂಟ್ ಸೀಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನಿಮಗೆ ಗುಡ್ ವಿಸಿಬಿಲಿಟಿ ಸಿಗುತ್ತೆ, ಹೈಟ್ ಅಡ್ಜಸ್ಟಬಲ್ ಇರೋದ್ರಿಂದ ಚೆನ್ನಾಗಿದೆ. ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ ಟಾಪ್ ಎಂಡ್ಸಲ್ಲಿ, ನಿಮಗೆ ಬೇಸ್ ವೇರಿಯಂಟಲ್ಲೂ ಕೂಡ ಸಿಂಗಲ್ ಪೇನ್ ಸನ್ರೂಫ್ ಬರುತ್ತೆ, ವಿಚ್ ಇಸ್ ಗುಡ್. ಆಮೇಲೆ ಮಜವಾದ ವಿಷಯ ಏನು ಅಂದರೆ ಮುಂದೆ ಸೀಟಿಗೆ ಕೂಲ್ಡ್ ಅಂದರೆ ವೆಂಟಿಲೇಟೆಡ್ ಸೀಟ್ಸ್ ಇದೆ, ಆದರೆ ಹಿಂದೆ ಸೀಟಲ್ಲಿಲ್ಲ. ಹಿಂದೆ ಸೀಟಲ್ಲಿ ಮಜವಾದೊಂದಿದೆ, ಅದು ಏನು ಅಂತ ತೋರಿಸ್ತೀನಿ ಬನ್ನಿ. ಹಿಂದೆ ಸೀಟಿಗೆ ಇನ್ಗ್ರೆಸ್ ಈಗ್ರೆಸ್ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಕೂತ್ಕೋಬೋದು. ಈ ಗಾಡಿ ತುಂಬ ಹೈಟ್ ಇಲ್ಲ, ಆದರೆ ಒಳಗೆ ಹತ್ತಬೇಕಾದ್ರೆ ಒಂದು ಸ್ವಲ್ಪ ಸ್ಟೆಪ್ ತೊಗೊಂಡು ಹತ್ತಬೇಕು. ಒಳಗಡೆ ಸ್ವಲ್ಪ ವೆಲ್ ಥರ ಇದೆ, ಒಳ್ಳೆಯದು, ಯಾಕಂದರೆ ಕಾಲು ಆರಾಮಾಗಿ ಇಟ್ಕೋಬೋದು. ಅಂಡರ್ ಥೈ ಸಪೋರ್ಟ್ ಡೀಸೆಂಟ್ ಆಗಿದೆ, ಕಾಲು ಸ್ವಲ್ಪ ಚಾಚಿ ಕೂತ್ಕೋಬೋದು. ಇಲ್ಲೊಂದು ಫೋನ್ ಹೋಲ್ಡರ್ ಕೊಟ್ಟಿದ್ದಾರೆ, ಇಲ್ಲಿ ಬೇರೆ ಪಾಕೆಟ್ಸ್ ಇದೆ. ಅದಷ್ಟೇ ಅಲ್ಲದೆ ಇಲ್ಲಿ AC ವೆಂಟ್ಸ್ ಬರುತ್ತೆ ಸೆಂಟರ್ ಟನಲಲ್ಲಿ. ಸ್ವಲ್ಪ ಕೆಳಗಾಯಿತು, ಬಟ್ ನಿಮಗೆ ಈಸಿಯಾಗಿ ಗಾಳಿ ಬರುತ್ತೆ. ಕಾಲು ಈ ಥರ ಇಡೋದಿದ್ರೆ ಅಡ್ಡ ಆಗ್ತಿತ್ತು, ಬಟ್ ಕಾಲು ಚಾಚಿ ಕೂರೋದ್ರಿಂದ ಆರಾಮ್. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ 3 ಪ್ಯಾಸೆಂಜರ್ಗೆ. ಜೊತೆಯಲ್ಲೇ ನಿಮ್ಗೊಂದು ಒಳ್ಳೆ ಆಮ್ರೆಸ್ಟ್ ಕೂಡ ಇದೆ, 2 ಕಪ್ ಹೋಲ್ಡರ್ ಇದೆ. ವಿಂಡೋನು ಚೆನ್ನಾಗಿದೆ, ದೊಡ್ಡದು, ಸೊ ಯು ಫೀಲ್ ಸ್ಪೇಷಿಯಸ್. ಪ್ಯಾನರಾಮಿಕ್ ಸನ್ರೂಫ್ ಇರೋದ್ರಿಂದ ಕೂಡ. ಅದಾದಮೇಲೆ ಬ್ಲ್ಯಾಕ್ ಇಂಟೀರಿಯರ್ಸಲ್ಲೇ ಇಷ್ಟು ಸ್ಪೇಷಿಯಸ್, ವೈಟಲ್ಲಿ ಇನ್ನೂ ಚೆನ್ನಾಗಿದೆ. ಬೆಸ್ಟ್ ಪಾರ್ಟ್ 2 USB. ಅಷ್ಟೇ ಅಲ್ಲ, ಮಜವಾದ ವಿಷಯ, ಹಿಂದೆ ಸೀಟಿಗೆ ಮಸಾಜ್ ಫಂಕ್ಷನ್ ಬರುತ್ತೆ. ಮಸಾಜ್ ಅಂದರೆ ಸುಮ್ಮನೆ ಕೊಡಬೇಕು ಅಂತ ಕೊಟ್ಟಿಲ್ಲ, ಚೆನ್ನಾಗೇ ಮಾಡುತ್ತೆ ಮಸಾಜು. ತುಂಬ ಆಪ್ಷನ್ಸ್ ಇಲ್ಲ, ಬೇರೆ ಬೇರೆ ಥರ ಮಸಾಜು ಆ ಥರ ಎಲ್ಲ ಹೈ ಎಂಡ್ ಕಾರ್ಸಲ್ಲಿ ನೋಡಿದ್ದು, ಬಟ್ ಪ್ರಾಪರ್ ಮಸಾಜ್ ಬರುತ್ತೆ. ಒಂದು 4 ಕಡೆ ಈ ಥರ ಪ್ರೆಸ್ ಆಗೋವಂಥದ್ದಿದೆ. 2 ಸೀಟಲ್ಲಿ ಆ ಆಪ್ಷನ್ ಸಿಗುತ್ತೆ. ಆ್ಯಂಡ್ ರೇರ್ ಸೀಟ್ ಅಂತೂ ಪರ್ಫೆಕ್ಟ್ ಆಗಿದೆ, ವೆರಿ ಕಂಫರ್ಟಬಲ್. ತುಂಬ ಲೀನು ಇಲ್ಲ, ತುಂಬ ಅಪ್ರೈಟು ಇಲ್ಲ, ಒಳ್ಳೆ ಆ್ಯಂಗಲಲ್ಲಿದೆ. ಇವಾಗ ನಾವು ಓಡಿಸ್ತಾ ಇರೋದು ಇವರ 1 ಲೀಟರ್ TSI ಪೆಟ್ರೋಲ್ ಎಂಜಿನ್. ಇದು ಆಫ್ಕೋರ್ಸ್ ಟರ್ಬೋ ಚಾರ್ಜ್ಡ್, 3 ಸಿಲಿಂಡರ್ಸ್ ಮಾತ್ರ ಇರುತ್ತೆ ಇದರಲ್ಲಿ. ಮೊದಲನೇ ಬಾರಿಗೆ ಈ ಎಂಜಿನ್ ಜೊತೆ ಒಂದು 8 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ನ ಮೇಟ್ ಮಾಡಿದ್ದಾರೆ. ಮೇಯ್ನಾಗಿ ಮೆಕ್ಯಾನಿಕಲ್ ಚೇಂಜಸ್ ಇರೋದು ಹೊಸ ಕ್ರೂಶಾಕಲ್ಲಿ ಅದೇನೆ. ಅದು ಬಿಟ್ಟರೆ ಬೇರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಮೋಸ್ಟ್ಲಿ ಕಾಸ್ಮೆಟಿಕ್ ಆ್ಯಂಡ್ ಫೀಚರ್ ಎನ್ಹ್ಯಾನ್ಸ್ಮೆಂಟ್ ಸಿಗುತ್ತೆ ನಮಗೆ. ಸೊ ಈ ಟ್ರಾನ್ಸ್ಮಿಷನ್ನು ಈ ಎಂಜಿನ್ ಜೊತೆ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ರಿಫೈನ್ಮೆಂಟ್. ಯಾಕಂದರೆ ಇದರ 1.5 ಲೀಟರಲ್ಲಿ ನಮಗೊಂದು 8 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ. ಇದೊಂದು ಟಾರ್ಕ್ ಕನ್ವರ್ಟರ್ ಈ ಕಾರಲ್ಲಿರೋದು. ಸೊ ಏನು ಡಿಫ್ರೆನ್ಸು? DSG ಅಂತೂ ನಮಗೆ ಗೊತ್ತು, ಇಟ್ ಈಸ್ ವೆಲ್ ರಿಫೈನ್ಡ್. ಇದು ಹೇಗಿದೆ ನೋಡೋಣ ಇನ್ ಟರ್ಮ್ಸ್ ಆಫ್ ರಿಫೈನ್ಮೆಂಟ್. ಸೊ ಇವಾಗ ಕ್ರೂಸಿಂಗ್ ಸ್ಪೀಡಲ್ಲಿ ಇದ್ದೀನಿ, ಒಂದು 60-65. ಸೊ ಲೆಟ್ ಮಿ ಗೆಟ್ ಟು 100. ಒಳ್ಳೆ ರೋಡ್ ಇದೆ ಜೈಪುರಲ್ಲಿ. ಸೊ ನಾರ್ಮಲ್ ಡ್ರೈವ್ ಮಾಡಲ್ ಇದೆ, ಸ್ಲೋ ಆಗಿ ಥ್ರಾಟಲ್ ಕೊಡ್ತೀನಿ. ಒಳ್ಳೆ ಸ್ಪೀಡ್ ಇನ್ಕ್ರೀಸ್, 80 ಬೀಪು ಕೇಳಿಸಿದೆ ನಿಮಗೆ. ಚೆನ್ನಾಗಿ ಕ್ರೂಸ್ ಆಗುತ್ತೆ ಗಾಡಿ, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ. ಸೊ ಇಟ್ಸ್ ವೆರಿ ಈಸಿ ಟು ಡ್ರೈವ್ ಆನ್ ಗುಡ್ ರೋಡ್ಸ್. ಇದೇ ಇನ್ನೂ ನಾನು ಫುಲ್ ಸಡನ್ ಆಕ್ಸಿಲರೇಷನ್ ಕೊಟ್ಟು ತೋರಿಸ್ತೀನಿ. ಈಗ ಬ್ರೇಕಿಂಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ನಿಮಗೆ 1 ಲೀಟರ್ ಎಂಜಿನ್ ವೆಹಿಕಲ್ಸಲ್ಲಿ ಮುಂದೆ ಡಿಸ್ಕು, ಹಿಂದೆ ಡ್ರಮ್ ಬ್ರೇಕ್ಸ್ ಬರುತ್ತೆ. ಅದೇ ಹೈಯರ್ ಎಂಡ್ ವೇರಿಯಂಟ್ಸು 1.5ಅಲ್ಲಿ ನಿಮಗೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಗಾಡಿ ಸ್ಲೋ ಮಾಡಿದೆ, ಐ ಹ್ಯಾವ್ ಕಮ್ ಡೌನ್ ಟು ಅಬೌಟ್ 40. ರೋಡ್ ಎಂಟಿ ಇದೆ, ಅದಕ್ಕೋಸ್ಕರ ಈಗ ತುಳಿತೀನಿ. ನಾಟ್ ಬ್ಯಾಡ್, ಇನ್ಸ್ಟೆಂಟಾಗಿ ಪವರು, ಒಂದು ಸ್ವಲ್ಪ ಟಾರ್ಕ್ ಸ್ಟಿಯರು ಆಯಿತು. ಸ್ಟಿಯರಿಂಗ್ ವೀಲು ಸ್ವಲ್ಪ ನಾಯ್ಸ್ ಕ್ಯಾಬಿನ್ ಒಳಗೆ ಬರುತ್ತೆ. ಇನ್ಸುಲೇಷನ್ ಚೆನ್ನಾಗಿದೆ ಇದೆ, ಜನರಲಿ ನಿಮ್ಗೆ ರೋಡ್ ನಾಯ್ಸ್ ಅಷ್ಟು ಕೇಳಲ್ಲ. ಬಟ್ ನೋಡಿ 120 ರೀಚ್ ಆಯಿತು. ಸೊ ಒಳ್ಳೆ ಕಂಫರ್ಟಬಲ್ ಆಗಿ ಸ್ಪೀಡ್ ತಗೋತು. ಈವನ್ ದೋ ಇಟ್ಸ್ ಅ 3 ಸಿಲಿಂಡರ್ 1 ಲೀಟರ್ ಎಂಜಿನ್. ಆಮೇಲೆ ದ ಇನ್ಸ್ಟಂಟೇನಿಯಸ್ ಪುಷ್ ವಾಸ್ ಗುಡ್. ಆಮೇಲೆ ನೀಟಾಗಿ ಕ್ಯಾರಿ ಆಯಿತು. ಅದೇ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಣ. ಸ್ಪೋರ್ಟ್ಸ್ ಮೋಡಿಗೆ ಹಾಕಿ ಹೇಗೆ ಹೋಗುತ್ತೆ ನೋಡೋಣ. ನೈಸ್. ಪ್ಯಾಡಲ್ ಶಿಫ್ಟರ್ಸು ಇದೆ, ಸೊ ಓಡ್ಸೋಕೆ ಒಂದು ಸ್ವಲ್ಪ ಮಜಾ ಇರುತ್ತೆ. ಬೇಕಾದಾಗ ಬ್ರೇಕಿಂಗಲ್ಲೆಲ್ಲ ಸ್ವಲ್ಪ ಡೌನ್ ಶಿಫ್ಟ್ಸ್ ಯೂಸ್ ಮಾಡ್ಬೋದು. ನೈಸ್ ಸ್ಮೂತ್ ಕ್ವಿಕ್ ಶಿಫ್ಟ್ಸ್ ಕೂಡ ಇದೆ. ಸೊ ಓವರ್ ಆಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತೂ ಏನು ಕಾಂಪ್ರಮೈಸ್ ಇಲ್ಲ, ಇದೊಂದು 1 ಲೀಟರ್ ಆದರೂ ಕೂಡ.
ಸ್ಕೋಡಾ ಕ್ಲೇಮ್ ಮಾಡೋ ನಂಬರು 19 km/L. ಇದು ಈ 1 ಲೀಟರ್ TSI ಮ್ಯಾನ್ಯುಯಲ್ ಆಪ್ಷನಲ್ಲೂ ಕೂಡ ಸಿಗುತ್ತೆ, 6 ಸ್ಪೀಡ್, 2 ಗೇರ್ ಬಾಕ್ಸು, 19 ಆವ್ರೇಜೇ ಬರುತ್ತೆ ಇವರ ಕ್ಲೇಮ್ ನಂಬರ್ಸ್. ಸೊ ರಿಯಲ್ ವರ್ಲ್ಡಲ್ಲಿ ಜನರಲ್ ಆಗಿ ನಾವು ಯೂಸರ್ ರಿಪೋರ್ಟೆಡ್ ಎಲ್ಲ ನೋಡಿರೋದು ಸಮ್ವೇರ್ ಬಿಟ್ವೀನ್ 8 to 12-13 ಸಿಟೀಸಲ್ಲಿ ಚೆನ್ನಾಗಿ ಓಡಿಸೋರಿಗೆ ಜಾಸ್ತಿ ಕೊಡುತ್ತೆ. ಹೈವೇಸಲ್ಲೆಲ್ಲ ನಿಮಗೆ 15-16ವರೆಗೂ ಕೂಡ ಬರುತ್ತೆ. ಸೊ 19 ಹತ್ರ ಇಲ್ಲ, ಮಚ್ ಕ್ಲೋಸರ್. ಅದು ಬಿಟ್ಟು ಬೇರೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಏನು ಬದಲಾಗಿಲ್ಲ. ಬಟ್ ಜಸ್ಟ್ ಟು ರೀಇಟರೇಟ್, ವಾಪಸ್ ಹೇಳ್ತೀನಿ, ಒಂದು ಇದರ ಸಸ್ಪೆನ್ಷನ್ ಕ್ವಾಲಿಟಿ, ಇದೆಲ್ಲ MQB ಪ್ಲಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋದು, ಇಂಡಿಯಾಗೋಸ್ಕರ ಮಾಡಿರೋಂಥ ಗಾಡಿಗಳು. ಆಫ್ಕೋರ್ಸ್ ಇನ್ನು ಬೇರೆ ಕಂಟ್ರೀಸಲ್ಲೂ ಸೆಲ್ ಮಾಡ್ತಾರೆ, ಬಟ್ ಇಲ್ಲೇ ಡೆವಲಪ್ ಆಗಿರೋ ಗಾಡಿ ಆಗಿರೋದ್ರಿಂದ ನಿಮಗೆ ಸಸ್ಪೆನ್ಷನ್ ಟ್ಯೂನಿಂಗ್ ತುಂಬಾ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ಕಾಂಕ್ರೀಟ್ ಪ್ಯಾಚ್ ಇದೆ, 6 ಲೇನ್ ಹೈವೇಲಿ. ಕಾಂಕ್ರೀಟ್ ಎಲ್ಲ ರೋಡ್ಗಳು ಎಷ್ಟು ಬಂಪಿ ಅಂತ ಗೊತ್ತು, ಬಟ್ ತುಂಬ ಫೀಲ್ ಆಗಲ್ಲ ಒಳಗೆ. ಇಟ್ ಹ್ಯಾಸ್ ಅ ವೆರಿ ನೈಸ್ ಸ್ಮೂತ್ ರೈಡ್. ನೋಡಿ ಇಲ್ಲೆಲ್ಲ ತುಂಬ ಹೀಗೆ ಕಲ್ವರ್ಟ್ಸ್ ಥರ ಎಲ್ಲ ಇದೆ, ಬಟ್ ಇಲ್ಲೂ ಕೂಡ ಆರಾಮಾಗಿ ಹೋಗುತ್ತೆ ಗಾಡಿ. ಅದು ಬಿಟ್ಟು ಜನರಲಿ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್ ಸ್ಕೋಡಾ ಆ್ಯಂಡ್ ಆಲ್ ಅದರ್ ಯುರೋಪಿಯನ್ ಕಾರ್ಸ್ ಆರ್ ವೆರಿ ವೆಲ್ ನೋನ್. ನಿಮಗೆ ಲೇನ್ ಶಿಫ್ಟ್ಸ್ ಮಾಡ್ತೀನಿ ಅಟ್ 80 km/h. ಸೊ ಆರಾಮಾಗಿ ಶಿಫ್ಟ್ ಆಗುತ್ತೆ, ತುಂಬ ಬಾಡಿ ರೋಲ್ ಇಲ್ಲ, ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಪ್ಲಾಂಟೆಡ್ ಕಾಂಪ್ಯಾಕ್ಟ್ SUV. ಇನ್ನೊಂದು ಗಾಡಿ ಇರೋದು ಇವರ 1.5 ಲೀಟರ್, ಅದನ್ನು ಕೂಡ ಓಡಿಸ್ತೀನಿ. ತುಂಬ ಹೇಳೋಕ್ಕಿಲ್ಲ ಅದರಲ್ಲಿ, ಬಟ್ ಸ್ಟಿಲ್ ಏನಾದರೂ ಬದಲಾಗಿದೆಯಾ, ಲೆಟ್ ಅಸ್ ಚೆಕ್ಔಟ್ ಇನ್ ದ ನೆಕ್ಸ್ಟ್ ಕಾರ್. ಈಗ ಮಾಂಟೆ ಕಾರ್ಲೋ ಡ್ರೈವ್ ಮಾಡ್ತಾ ಇದ್ದೀವಿ. ಇದು 1.5 ಲೀಟರ್ 4 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಎಂಜಿನ್, 150 ಹಾರ್ಸ್ ಪವರ್ ಹಾಗೂ 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ವೆರಾಸ್ ದ 1 ಲೀಟರ್ ಟರ್ಬೋ ಪೆಟ್ರೋಲ್ 3 ಸಿಲಿಂಡರ್ ಆಗಿರುತ್ತೆ, ಅದು 115 ಹಾರ್ಸ್ ಪವರ್ ಹಾಗೂ 178 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕ್ಲಿಯರ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್. ಆದರೆ ಇದರಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ಸ್ಕೋಡಾ ಅವ್ರು ಕ್ಲೇಮ್ ಮಾಡ್ತಿರೋದು ತುಂಬ ಡಿಫ್ರೆನ್ಸ್ ಇಲ್ಲ. ಅದರದ್ದು ಆವ್ರೇಜ್ 19 ಇತ್ತು ಮ್ಯಾನ್ಯಲ್ ಆಟೋಮ್ಯಾಟಿಕ್ ಸೇರಿಸಿ. ಇದು ಬರೋದು ಒಂದು 8 ಸ್ಪೀಡ್ DST ಗೇರ್ ಬಾಕ್ಸ್ ಜೊತೆ ಮಾತ್ರ, ಇದರಲ್ಲಿ ಮ್ಯಾನ್ಯಲ್ ಸಿಗಲ್ಲ. ಆಮೇಲೆ ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲೂ ಕೂಡ ಸೇಮ್ ಸೆಟಪ್. ಮಾಂಟೆ ಕಾರ್ಲೋ ಒಂದು ಎಡಿಷನ್ ಅಷ್ಟೇ, ನಾನು ಹೇಳ್ದಂಗೆ ಇದು ಸ್ಪೋರ್ಟಿಯರ್ ಎಡಿಷನ್ ಅನ್ಬೋದು, ಬಟ್ ಆ್ಯಕ್ಚುಲಿ ಗಾಡಿ ಸ್ಪೋರ್ಟಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ತುಂಬ ಮೆಕ್ಯಾನಿಕಲ್ ಎಂಜಿನ್ ಸ್ಪೆಕ್ ಎಲ್ಲ ಏನು ಚೇಂಜ್ ಆಗಿಲ್ಲ, ಇಟ್ಸ್ ದ ಸೇಮ್. ಈಗ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಹೇಳ್ತಿದ್ನಲ್ಲ, ಕಮಿಂಗ್ ಬ್ಯಾಕ್ ಟು ದಟ್, ಅದು 19 ಆವ್ರೇಜ್ ಕ್ಲೇಮ್ ಮಾಡ್ತಾರೆ. ಇದು 18.72 ಏನೋ ಕ್ಲೇಮ್ ಮಾಡ್ತಾರೆ, ವಿಚ್ ಇಸ್ ಅಗೇನ್ ಕ್ಲೋಸರ್ ಟು 19. ಇದು ಹೆಂಗೆ ಅಚೀವ್ ಮಾಡ್ತಾರೆ ಈ ಗಾಡೀಲಿ, ಅದನ್ನು ಮೇಯ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು 4 ಸಿಲಿಂಡರ್ ಆಗಿದೆ. ಸೊ 4 ಸಿಲಿಂಡರ್ಸ್ ಎಂಜಿನಲ್ಲಿರೋದ್ರಲ್ಲಿ ಆ್ಯಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಅಂತಿದೆ. ಅಂದರೆ ಯಾವಾಗ ನಾವು ಗಾಡಿನ ತುಂಬ ಫಾಸ್ಟಾಗಿ ಓಡಿಸ್ತಿಲ್ಲ ಅಥವಾ ತುಂಬ ಹೆವಿ ಫುಟೆಡ್ ಇಲ್ಲ, ಆಕ್ಸಿಲರೇಟರ್ ಜೋರಾಗಿ ತುಳಿತಿಲ್ಲ ಅಂದಾಗ ಇದು ಒಂದು ಸಿಲಿಂಡರ್ನ ಡಿಆಕ್ಟಿವೇಟ್ ಮಾಡುತ್ತೆ. ಅವಾಗ ಒಂದು 3 ಸಿಲಿಂಡರ್ ಕಾರ್ ಥರನೇ ಫಂಕ್ಷನ್ ಆಗುತ್ತೆ. ಆ ಕಾರಣದಿಂದ ಇಷ್ಟು ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಇದರಲ್ಲಿ ನಮಗೆ ಸಿಗುತ್ತೆ. ಅದು ಮೇನ್ ರೀಸನ್ನು ಇದರ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರೋದಕ್ಕೆ. ಆದರೆ ಓಡ್ಸೋಕ್ಕೆ ಈಗ ಒಂದು ಸ್ವಲ್ಪ ಖಾಲಿ ಸ್ಟ್ರೆಚ್ ಸಿಕ್ತು ನೋಡಿ, 1.5 ಲೀಟರ್ ಆಗಿರೋದ್ರಿಂದ ದಿಸ್ ಈಸ್ ಮಚ್ ಮೋರ್ ರೆವ್ ಹ್ಯಾಪಿ. 3 ಸಿಲಿಂಡರು ಕೂಡ ಚೆನ್ನಾಗಿದೆ, ಸ್ಪೋರ್ಟಿಯಾಗಿದೆ ಓಡ್ಸೋಕ್ಕೆ. ಆದರೆ ಅದು ತುಂಬ ಪುಷ್ ಮಾಡಿದಾಗ ಸ್ವಲ್ಪ ಎಂಜಿನ್ ನಾಯ್ಸ್ ಎಲ್ಲ ಜಾಸ್ತಿ ಕೇಳುತ್ತೆ ಒಳಗಡೆ. 3 ಸಿಲಿಂಡರ್ ವಾಯ್ಸ್ ಕಮಾಂಡ್ ವರ್ಕ್ ಆಗ್ತಿದೆ, ಅದೇ ಗೂಗಲ್ ಹೇಳಿದ್ನಲ್ಲ, ಗೂಗಲ್ ಕ್ಲೌಡ್ ಪವರ್ಡ್. ಸೊ ಇದು ಇನ್ನೂ ಮಜವಾಗಿದೆ ಓಡ್ಸೋಕ್ಕೆ, ಎಂಜಿನ್ ಅಷ್ಟು ಸ್ಟ್ರೆಸ್ಸಲ್ಲಿದೆ ಅಂತ ಅನ್ಸಲ್ಲ, ಇನ್ನೂ ಜಾಸ್ತಿ ಪುಷ್ ಮಾಡ್ಬೋದು. ಇದರಲ್ಲೂ ಕೂಡ ಸ್ಪೋರ್ಟ್ಸ್ ಮೋಡಿಗೆ ಸ್ವಿಚ್ ಮಾಡ್ಕೋಬೋದು ಬೇಕಾದಾಗ, ಇಲ್ಲ ಅಂದರೆ ಮ್ಯಾನ್ಯುಯಲ್ ಓವರ್ ರೈಡ್ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಈಗ ನಿಮ್ಮ ಪ್ರಕಾರ ನಾನು ನಿಮಗೊಂದು ಕ್ವೆಶ್ಚನ್ ಕೇಳ್ತೀನಿ. DSG ಗೇರ್ ಬಾಕ್ಸ್ಗೂ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ಗೂ ಏನು ವ್ಯತ್ಯಾಸ? 1 ಲೀಟರಲ್ಲಿ ಏನಕ್ಕೆ ಟಾರ್ಕ್ ಕನ್ವರ್ಟರ್ ಕೊಟ್ಟಿದ್ದಾರೆ ಹಾಗೂ 1.5 ಲೀಟ್ರಲ್ಲಿ DSG ಯಾಕೆ ಕೊಟ್ಟಿದ್ದಾರೆ, ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಇದೇ ಮೇಜರ್ ವ್ಯತ್ಯಾಸ ಎರಡು ಗಾಡಿಗಳಿಗೆ. ಆ್ಯಂಡ್ ಮಾಂಟೆ ಕಾರ್ಲೋ ಎಡಿಷನ್ ಒಟ್ಟಿಗೆ ಲಾಂಚ್ ಮಾಡಿದ್ದಾರೆ. ಇದರ ಪ್ರೈಸಸ್ ಇನ್ನೂ ನಮಗೆ ಯಾವುದು ಅನೌನ್ಸ್ ಮಾಡಿಲ್ಲ. ಸೊ ಈ ಗಾಡೀಲಿ ಬಿಗ್ಗೆಸ್ಟ್ ಮಿಸ್ ಏನು? ನಿಮಗೆಲ್ಲ ಪ್ಯಾನರಾಮಿಕ್ ಸನ್ರೂಫ್ ಕೊಟ್ಟರು, ಎಲ್ಲ ಕನೆಕ್ಟಿವಿಟಿ ಕೊಟ್ಟರು, ಫೀಚರ್ಸ್ ಕೊಟ್ಟರು, ಹಿಂದೆ ಸೀಟಿಗೆ ಮಸಾಜು ಕೊಟ್ಟರು, ಬಟ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್? ಇದರಲ್ಲಿ ADAS ಇಲ್ಲ. ಲೆವೆಲ್ 2 ಬಿಡಿ, ಲೆವೆಲ್ 1 ಇಲ್ಲ, ಬೇಸಿಕ್ ADAS ಇಲ್ಲ, ಕ್ರೂಸ್ ಕಂಟ್ರೋಲ್ ಒಂದಿದೆ. ಇದೊಂದು ಮೇಜರ್ ಮಿಸ್ ಇದರ ಕಾಂಪಿಟೇಷನಿಗೆ ಲೆಕ್ಕ ಇಟ್ಕೊಂಡ್ರೆ. ಆದರೆ ನಿಜವಾಗ್ಲೂ ADAS ಫಂಕ್ಷನ್ಸ್ ನಾವು ಯೂಸ್ ಮಾಡ್ತೀವ, ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ನಾನು ADAS ಯೂಸ್ಫುಲ್ ಇಲ್ಲ ಅಂತ ಹೇಳೋದೇ ಇಲ್ಲ, ಯಾಕಂದರೆ ತುಂಬ ಹೈವೇಸಲ್ಲಿ ಡ್ರೈವ್ ಮಾಡೋರಿಗೆ ರೆಗ್ಯುಲರ್ ಆಗಿ ಡ್ರೈವಿಂಗನ್ನು ಸ್ವಲ್ಪ
ಜಾಸ್ತಿ ಕಂಫರ್ಟೇಬಲ್ ಮಾಡುತ್ತೆ. ಬಿಕಾಸ್ ಲೇನ್ ಕೀಪ್ ಅಸಿಸ್ಟ್ ವರ್ಕ್ ಆಗ್ತಿರುತ್ತೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈಗಿನ ಟೈಮಲ್ಲಿ ಸ್ಪೀಡ್ ಲಿಮಿಟ್ಸ್ ತುಂಬ ಸ್ಟ್ರಿಂಜೆಂಟ್ ಆಗಿದೆ. ನೀವು ಆ ಸ್ಪೀಡ್ ಲಿಮಿಟ್ಸ್ನ ಫಾಲೋ ಮಾಡಬೇಕಾದ್ರೆ ಒಳ್ಳೆ ರೋಡಲ್ಲಿದ್ದಾಗ ನಮಗೆ ಇರಿಟೇಟ್ ಆಗುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಕೊಂಡು ಲೇನ್ ಕೀಪ್ ಅಸಿಸ್ಟ್ ಇಟ್ಕೊಂಡ್ರೆ ಯು ಕ್ಯಾನ್ ಸ್ಟಿಕ್ ಟು ದಟ್ ಸ್ಪೀಡ್ ಇನ್ ಆಲ್ ಸೇಫ್ಟಿ, ಮೇಕಿಂಗ್ ಶೋರ್ ದಟ್ ದ ಕಾರ್ ವಿಲ್ ಟೇಕ್ ಕೇರ್ ಆಫ್ ಯು. ಅಫ್ಕೋರ್ಸ್ ಡ್ರೈವಿಂಗ್ ಫುಲ್ ಫೋಕಸ್ ಮಾಡಬೇಕು, ಬಟ್ ಏಡಾಸು ಅಂಥ ಸಿಚುವೇಶನಲ್ಲಿ ತುಂಬ ಯೂಸ್ ಆಗುತ್ತೆ. ನೀವು ಜಾಸ್ತಿ ನಾನು ಓಡಿಸ್ತಿಲ್ಲ, ನನಗೆ ಆರಾಮಾಗಿದ್ರು ಓಕೆ ಅಂದರೆ, ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಇದರಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಆ್ಯಂಡ್ 25+ ಆ್ಯಕ್ಟಿವ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್ ಬರೀ ಬೇಸ್ ವೇರಿಯಂಟಿಂದನೇ ಶುರುವಾಗುತ್ತೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್, ಆಮೇಲೆ ಟಾಪ್ ಎಂಡಲ್ಲಿ 45+ ಆ್ಯಕ್ಟಿವ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್ ಅಂತ ಹೇಳ್ತಾರೆ. ಸೊ ಎಡಾಸ್ ಲೆವೆಲ್ 2 ಎಡಾಸ್ ಇನ್ ಜನರಲ್ ಈ ಗಾಡಿಯಲ್ಲಿ ಮಿಸ್ಸಿಂಗ್ ಇದೆ. ಅದೇ ಮೇನ್ ಥಿಂಗ್ ಇದರಲ್ಲಿ ನನಗೆ ಕಮ್ಮಿ ಅನಿಸಿತ್ತು. ಸೊ ಅದೆಲ್ಲ ಬಿಟ್ಟು ಇನ್ನೆಲ್ಲ ಇದರಲ್ಲೂ ಇಟ್ ಟಿಕ್ಸ್ ಅ ಲಾಟ್ ಆಫ್ ದ ರೈಟ್ ಬಾಕ್ಸಸ್. ಆ್ಯಂಡ್ ಇದರ ಪ್ರೈಸ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಪ್ರೈಸ್ ಅನೌನ್ಸ್ ಮಾಡಿದಾಗ ಇದನ್ನು ಬೇರೆದಕ್ಕೆ ಹೋಲಿಸಿ ನೋಡ್ಬೋದು, ಎಕ್ಸ್ಪೆನ್ಸಿವ್ ಇದೆಯಾ ಕಮ್ಮಿ ಇದೆಯಾ. ಜನರಲಿ ಒಂದು ಸ್ವಲ್ಪ ಹೈಯರ್ ಸೈಡಲ್ಲೇ ಇರುತ್ತೆ. ಆ್ಯಂಡ್ ಕೂಶಾಕ್ ತುಂಬಾ ಒಳ್ಳೆ ಸೇಲ್ಸ್ ಕೂಡ ಇತ್ತು. ಸೊ ಐ ಥಿಂಕ್ ದಿಸ್ ಶುಡ್ ಬಿ ಅ ಗುಡ್ ಪ್ರಾಡಕ್ಟ್ ಓವರ್ ಆಲ್. ಏನು ಚೆನ್ನಾಗಿದೆ ಇದರಲ್ಲಿ ಅಂದರೆ ದ ಹೈಲೈಟ್ಸ್, ಇದರ ಲುಕ್ಸು, ಇದರ ಫಿಟ್ ಆ್ಯಂಡ್ ಫಿನಿಶು ಕಂಪೇರ್ಡ್ ಟು ದ ಅದರ್ ಕಾರ್ಸ್, ದಿಸ್ ಇಸ್ ಆನ್ ಅ ಗುಡ್ ಲೆವೆಲ್. ಆಮೇಲೆ ಇದರ ಯುರೋಪಿಯನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸ್ವಲ್ಪ ಎಲಿಗೆಂಟ್ ಆಗಿರೋ ಆ ಫೀಲ್ ಇದೆಯಲ್ಲ, ಅದು ಈ ಗಾಡೀಲಿ ಚೆನ್ನಾಗಿದೆ. ಬೇರೆ ಗಾಡಿಗಳಲ್ಲಿ ಫೀಚರ್ಸ್ ಜಾಸ್ತಿ ಇದೆ, ಬೇರೆ ಗಾಡಿಗಳ ಎಂಜಿನ್ ಆಪ್ಷನ್ಸ್ ಜಾಸ್ತಿ ಇದೆ, ಡೀಸೆಲ್ಲು ಕೂಡ ಇದೆ. ಇದರಲ್ಲಿ ಡೀಸೆಲ್ ಮಿಸ್ ಆಗುತ್ತೆ, ಅದೆಲ್ಲ ನಮಗೆ ಗೊತ್ತಿರೋ ವಿಷಯ. ಆಲ್ರೆಡಿ ಕೂಶಾಕ್ ಹೇಗಿತ್ತು ಅದೇ ಸೇಮ್ ಪ್ಲೇಸಲ್ಲಿ ಕೂರುತ್ತೆ, ಬಟ್ ಇಟ್ ಈಸ್ ಮಚ್ ಬೆಟರ್ ನಾವು. ಇದು ನಮ್ಮ ಪೂರ್ತಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸ್ಕೋಡಾ ಅವರ ಹೊಸ ಕೂಶಾಕ್ ಜೊತೆ. ಸೊ ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್, ಗುಡ್ ನೈಟ್.